ಭ್ರಾಂತಿ ಎಲ್ಲ ನೋಡಿದ್ರೆ ಈ ಸರ್ಕಾರದ ಬಗ್ಗೆನೇ ಇಡೀ ಕರ್ನಾಟಕದ ಜನತೆ ಕ್ರಾಂತಿ ಬಿಟ್ಟು ಒಂದು ರೀತಿಯಲ್ಲಿ ಭ್ರಾಂತಿ ಆಗಿದೆ ಈ ಸರ್ಕಾರದ ಮೇಲೆ. ಆಡಳಿತ ಮರೆತು ಬಿಟ್ಟಿದ್ದಾರೆ. ಅಭಿವೃದ್ಧಿ ಅಂತೂ ಮರೀಚಿಕೆ ಆಗಿದೆ, ಹಣಕಾಸು ಇಲ್ಲ. ಹೀಗಾಗಿ ಈ ತರ ಒಂದು ಡ್ರಾಮಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಒಂಥರ ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು ತದ್ವಿರುದ್ಧವಾಗಿ ಹೇಳ್ತಾರೆ, ಮಂತ್ರಿಗಳು ಇನ್ನೊಂದು ಹೇಳ್ತಾರೆ. ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದ ಸದಸ್ಯರ ಮೇಲೆ ಕಂಟ್ರೋಲ್ ತಪ್ಪಿಬಿಟ್ಟಿದೆ. ಹೈಕಮಾಂಡ್ ಹೇಳಬೇಡ ಅಂದ್ರೂ ಕೂಡ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಅವ್ರನ್ನ ನಿಯಂತ್ರಣ ಮಾಡಕ್ ಸಾಧ್ಯ ಆಗಿಲ್ಲ, ಆ ಪರಿಸ್ಥಿತಿ ಬಂದಿದೆ. ಅಲ್ಲ, ಅದು ಯಾವಾಗಲೂ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿದ್ದಾಗ ಅದೊಂದು ಪರಂಪರೆ ಇದೆ. ಯಾವಾಗಲೂ ಕೂಡ ಇಲ್ಲಿಂದ ಹಣ ಕಳಿಸುವಂತ ಪರಂಪರೆ ಇದೆ. ಅದಕ್ಕೆ ಬೇಕಾದಷ್ಟು ಹಿಂದೆಲ್ಲ ಘಟನೆಗಳು ಕೂಡ ನಡೆದಿದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಏನಿಲ್ಲ ಇಲ್ಲ. ಇವತ್ತು ತೆಲಂಗಾಣದಲ್ಲೂ ಕೂಡ ಇವತ್ತು ದುಡ್ಡಿಲ್ಲ. ಹಿಂಗಾಗಿ ಇದು ಒಂದೇ ಇದರಲ್ಲಿ ಕರ್ನಾಟಕ ಒಂದೇ ಹಿಂಡುವ ಆಕಳ. ದಲಿತ CM ಅವರಾಗಲಿ ಸಂತೋಷ, ಆದ್ರೆ ಇದ್ದ CM ಅವರೇ ಕೆಲಸ ಮಾಡ್ತಾ ಇಲ್ಲಲ್ಲ. ಇದ್ದ CM ಅವರು ತಮ್ಮ ನಿಯಂತ್ರಣ ಕಳ್ಕೊಂಡ್ಬಿಟ್ಟಿದ್ದಾರೆ ಸಚಿವ ಸಂಪುಟದ ಮೇಲೆ, ಅಧಿಕಾರಿಗಳ ಮೇಲೆ. ಒಂದಾದ್ರೂ ಅಭಿವೃದ್ಧಿ ಕೆಲಸ ಆಗಿದೆ 2.5 ವರ್ಷದಲ್ಲಿ. ಯಾವ ಪುರುಷಾರ್ಥಕ್ಕಾಗಿ 2.5 ವರ್ಷ ಕಂಪ್ಲೀಟ್ ಮಾಡಿದ್ರು ಅಂತ ಜನರಿಗೆ ಹೇಳ್ಬೇಕು. ಯಾರು ಬಂದ್ರು ಕೂಡ ಕರ್ನಾಟಕದ ಹಣೆ ಬರ ಕಾಂಗ್ರೆಸ್ ಕೈಯಲ್ಲಿ ಎಂದೆಂದೂ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾವಾಗಲೂ ಹಂಗೆ ಮಾಡ್ತಾರೆ. ನಾವು ನಿಲ್ಲಲ್ಲ ಅಂತಾರೆ, ಮತ್ತೆ ನಿಲ್ತೀವಿ ಅಂತಾರೆ. ಅವರು ನನ್ನ ಪ್ರಕಾರ 2028ಕ್ಕೆ ಮತ್ತೆ ನಿಲ್ತಾರೆ.